ರಾಜ್ಯದಲ್ಲಿ 11 ಲಕ್ಷ ಬಿಪಿಎಲ್ ಕಾರ್ಡ್ಗಳು ರದ್ದಾಗಿವೆ ಅಥವಾ ರದ್ದು ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ ಅನ್ನುವಂತಹದ್ರ ಬಗ್ಗೆ ಗಂಭೀರವಾದಂತಹ ಆರೋಪ ಕೇಳಿ ಬಂದಿದೆ. ಕರ್ನಾಟಕದಲ್ಲಿ 11 ಲಕ್ಷ ಬಿಪಿಎಲ್ ಕಾರ್ಡ್ಗಳನ್ನು ಸರ್ಕಾರ ರದ್ದು ಮಾಡೋದಕ್ಕೆ ಹೊರಟಿದೆ. ಬಡವರ ಅನ್ನಭಾಗ್ಯಕ್ಕೆ ರಾಜ್ಯ ಸರ್ಕಾರ ಕನ್ನ ಹಾಕಿದೆ ಅನ್ನುವಂತಹ ಆರೋಪವನ್ನ ಪ್ರತಿಪಕ್ಷಗಳು ಮಾಡ್ತಾ ಇದ್ದಾವೆ. ಪಡಿತರ ಚೀಟಿ ಹೆಸರಿನಲ್ಲಿ ವಾಗ್ಯುದ್ಧವು ಕೂಡ ಬಹಳ ಜೋರಾಗಿ ಸಾಗ್ತಾ ಇದೆ. ರಾಜ್ಯದಲ್ಲಿ ಪಡಿತರ ಚೀಟಿಗಳನ್ನು ಹಂಚುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಾಗ್ಯುದ್ಧ ಜೋರಾಗಿ ನಡೀತಾ ಇದೆ. ರಾಜ್ಯ ಸರ್ಕಾರ ಬಿಪಿಎಲ್ ಕಾರ್ಡ್ಗಳನ್ನು ರದ್ದು ಮಾಡಿದೆ ಅನ್ನುವಂಥದ್ದು ಒಂದು ಭಾಗ ಆದರೆ, ಈ ರೀತಿಯಂಥ ರದ್ದತಿಯಿಂದ ಅನ್ನಭಾಗ್ಯದ ಅಕ್ಕಿಯೂ ಕೂಡ ಕೊಕ್ಕೆ ಬೀಳ್ದಂಗೆ ಆಗುತ್ತೆ. ಹಾಗಾದ್ರೆ ಸರ್ಕಾರ ಈ ವಿಚಾರದಲ್ಲಿ ಹೇಳೋದೇನು, ಪ್ರತಿಪಕ್ಷಗಳು ಮಾಡ್ತಾ ಇರುವಂಥ ಆರೋಪ ಎಂಥದ್ದು ಅನ್ನೋದನ್ನು ನಿಮಗೆ ಹೇಳ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ ಬಿಪಿಎಲ್ ಕಾರ್ಡ್ಗಳನ್ನ ಈಗಾಗಲೇ ರದ್ದುಗೊಳಿಸುವಂತಹ ಕೆಲಸಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ರಾಜ್ಯಾದ್ಯಂತ ಅನರ್ಹ ಬಿಪಿಎಲ್ ಕಾರ್ಡ್ಗಳನ್ನ ರದ್ದುಗೊಳಿಸುವಂತಹ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. IT ಪಾವತಿ ಮಾಡ್ತಾ ಇದ್ದಂಥವರ ಕಾರ್ಡ್ಗಳನ್ನ ಈಗ ಕ್ಯಾನ್ಸಲ್ ಮಾಡಲಾಗ್ತಾ ಇದೆ. ಆದರೆ ಆದಾಯ ತೆರಿಗೆಯನ್ನ ಪಾವತಿ ಮಾಡಬೇಕು ಅಂದ್ರೆ ಆ ಕುಟುಂಬದ ಒಟ್ಟು ಆಸ್ತಿ, ಅದರ ಒಟ್ಟು ವರಮಾನ, ವಾರ್ಷಿಕ ವರಮಾನ 5 ಲಕ್ಷ ರೂಪಾಯಿಗಿಂತ ಮೇಲೆ ಇರುತ್ತೆ. 5 ಲಕ್ಷ ರೂಪಾಯಿಗಿಂತ ಮೇಲೆ ಇದ್ದಂತಹ ವ್ಯಕ್ತಿಯು ಕೂಡ BPL ಕಾರ್ಡ್ಗಳನ್ನು ಕರ್ನಾಟಕದಲ್ಲಿ ಹೊಂದಿದ್ದಾರೆ ಅಂತೇಳಿ ಆದರೆ ಅಂತಹ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ವಾರ್ಷಿಕ ಆದಾಯ ಹೆಚ್ಚಿದ್ದವರ ಕಾರ್ಡ್ಗಳಿಗೆ ಈಗ ಕೊಕ್ಕೆ ಬೀಳ್ತಾ ಇದೆ. ಯಾಕಂದರೆ ಅವ್ರನ್ನ BPLಗಳು ಅಂತ ಹೇಳ್ಕೊಂಡು ಹೇಗೆ ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. BPL ಅನ್ನೋದಕ್ಕೂ ಕೂಡ ಒಂದು ಮಾನದಂಡ ಇದೆ. BPL ಅಂದ್ರೆ ಏನು? ಬಡತನ ರೇಖೆಗಿಂತ ಕೆಳಗಡೆ ಇರುವಂಥವ್ರು. ಬಡತನ ರೇಖೆಯನ್ನು ನಿಗದಿಪಡಿಸೋದಕ್ಕೂ ಕೂಡ ಒಂದು ವಾರ್ಷಿಕ ಆದಾಯ ಇದೆ. ಅದಕ್ಕಿಂತ ಕೆಳಗೆ ಇದ್ದವರಿಗೆ ಮಾತ್ರನೇ BPL ಅಂತೇಳಿ ಪರಿಗಣಿಸಬೇಕಾಗತ್ತೆ. ಸರ್ಕಾರಿ ನೌಕರರು ಕೂಡ BPL ಹೊಂದಿದ್ದಾರೆ, ಅದನ್ನು ರದ್ದು ಮಾಡಲಾಗ್ತಾ ಇದೆ. ನೋಡಿ, ಇದಕ್ಕಿಂತ ತಮಾಷೆ ಬೇರೆ ಇರೋಕ್ಕೆ ಸಾಧ್ಯ ಇಲ್ಲ. ರಾಜ್ಯದಲ್ಲಿ ಸರ್ಕಾರಿ ನೌಕರರು ಕೂಡ BPL ಕಾರ್ಡ್ಗಳನ್ನು ಹೊಂದಿದ್ದಾರೆ ಅಂತ ಹೇಳಿದ್ರೆ, ನಮ್ಮ ಅನೇಕ ಜನರಿಗೆ ಸರ್ಕಾರಿ ಸವಲತ್ತುಗಳನ್ನ ಹಿಂಗಾದ್ರೂ ಸರಿ, ಅದು ನಮಗೆ ಸಿಗಬೇಕು ಅಷ್ಟೇ ಅನ್ನುವಂಥ ರೀತಿಯಲ್ಲಿ ಯೋಚನೆ ಮಾಡ್ತಕ್ಕಂತಹ ಮನಸ್ಥಿತಿಯವರು ಕೂಡ ಈ ರೀತಿಯಂಥ ಕಾರ್ಡ್ಗಳನ್ನು ಮಾಡಿಸಿರ್ತಾರೆ. ಈ ಕಾರ್ಡ್ಗಳು APL ಕಾರ್ಡ್ ಆಗಿ ಬದಲಾಗ್ತವೆ. BPL ಕಾರ್ಡ್ಗಳಿದ್ದಂಥದನ್ನು APL ಕಾರ್ಡ್ಗಳಾಗಿ ಕನ್ವರ್ಟ್ ಮಾಡೋದಕ್ಕೆ ಸರ್ಕಾರ ಹೊರಟಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರುಗಳು ಮಾತನಾಡಿದ್ದಾರೆ. ಆಹಾರ ಸಚಿವರಾಗಿರುವಂತಹ ಮುನಿಯಪ್ಪ ಅವರು ಕೂಡ ಮಾತನಾಡಿದ್ದಾರೆ. ಹಾಗೆಯೇ ಪ್ರಿಯಾಂಕ್ ಖರ್ಗೆ ಮತ್ತು ದಿನೇಶ್ ಗುಂಡೂರಾವ್ ಅವರು ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ತೋರಿಸ್ತೀನಿ. BPL ಕಾರ್ಡು ರದ್ದಾಗಿಲ್ಲ, APL ಕಾರ್ಡು ರದ್ದಾಗಿಲ್ಲ, ಇದು ರಾಜಕೀಯವಾಗಿ ಅವರು ಮಾತಾಡ್ತಾ ಇದ್ದಾರೆ. ಈಗ BPL ಇಡೀ ರಾಜ್ಯ ದಕ್ಷಿಣ ಭಾರತದಲ್ಲೇ 80% ಇದೆ. ಇದೇ ಕೆಲವರು BPLಗೆ ಅರ್ಹರಲ್ಲದವ್ರು ಇದ್ದಾರೆ. ಅದನ್ನು ತೆಗೆಯೋ ಕೆಲಸ ಮಾಡಿದ್ದೀವಿ. ಅವ್ರನ್ನ APLಗೆ ಹಾಕ್ತೀವಿ, ಅವ್ರು ರದ್ದು ಮಾಡೋದಿಲ್ಲ. ಅವ್ರಿಗೆ ಬೇರೆ ಬೇರೆ ಸೌಲಭ್ಯಗಳು ಏನು ಬೇಕಾದರೆ ಸಿಗ್ಬೋದು. APL ಇರ್ತಾರೆ, ರದ್ದು ಮಾಡೋದಿಲ್ಲ. BPL ಕಾರ್ಡು ರದ್ದಿಲ್ಲ, APL ಕಾರ್ಡು ರದ್ದಿಲ್ಲ. BPL ಕಾರ್ಡ್ ಮಾನದಂಡಗಳು ಯಾರು ತೀರ್ಮಾನ ಮಾಡ್ತಾರೆ? ರಾಜ್ಯ ಸರ್ಕಾರನ, ಕೇಂದ್ರ ಸರ್ಕಾರನ? ಕೇಂದ್ರ ಸರ್ಕಾರ ತಾನೆ. ಕೇಂದ್ರ ಸರ್ಕಾರದ ಮಾನದಂಡದ ಪ್ರಕಾರ ಯಾರು ಅರ್ಹರಿದ್ದಾರೆ ಅಷ್ಟನ್ನ ಮಾಡ್ತಾ ಇರೋದು. ಎಷ್ಟೊಂದು ಸರಿ ನೀವೇ ಹೇಳ್ತಾ ಇದ್ದೀರಾ, ಪೋಳಾಗ್ತಾ ಇದೆ ಮನಿ ಎಲ್ಲ, ದುಡ್ಡೆಲ್ಲ ಅಂದ್ಬಿಟ್ಟು. ಆದ್ದರಿಂದ ಯಾರು ಬಡವರ ದುಡ್ಡು ಬಡವರಿಗೆ ಹೋಗಬೇಕು, ಬಡವರ ಯೋಜನೆ ಬಡವರಿಗೆ ಹೋಗಬೇಕು ಅಂತ ಅಷ್ಟೇ ನಾವು ಮಾಡ್ತಾ ಇರೋದು. ಈ ಮಾನದಂಡಗಳೇನಾದರೂ ಚೇಂಜ್ ಮಾಡಬೇಕು, ಬದಲಾವಣೆ ಮಾಡಬೇಕು ಅಂದರೆ ಮೋದಿ ಅವ್ರು ಮಾಡಲಿ, ನಾವು ಮಾಡ್ತೀವಿ. ಅವ್ರು ಏನು ಕೊಡ್ತಾರೆ ಸೆಂಟ್ರಲ್ ಗೌರ್ಮೆಂಟ್, ಅದನ್ನು ನಾವು ಅಳವಡಿಸ್ಕೊತೀವಿ ನಾವು ಇದರಲ್ಲಿ. BPL ಕಾರ್ಡ್ ಯಾರು ಅರ್ಹರಿದ್ದಾರೆ ಅವ್ರಿಗೆ ಸಿಗಬೇಕು, ಯಾರು ಅನರ್ಹರಾಗಿದ್ದಾರೆ ಅವ್ರನ್ನ ತೆಗಿಬೇಕು. ಆ ಒಂದು ಪ್ರೊಸೀಜರ್ ಪ್ರಕಾರ ಅವರು ಸರ್ಕಾರ ನಮ್ಮ ಇಲಾಖೆ ಮಾಡಿ. ಈಗ ಅರ್ಹತೆ ಇರೋರಿಗೆ ಏನಾದರೂ ಅದು ರದ್ದಾಗಿದ್ರೆ ಅವ್ರಿಗೆ ಮತ್ತೆ ಕೊಡಿಸುವಂಥ ವ್ಯವಸ್ಥೆ ಕೂಡ ಮಾಡಬೇಕಾಗ್ತದೆ. ಏನಾದರೂ ಅವ್ರಿಗೆ ತಪ್ಪಾಗಿ ರದ್ದಾಗಿದ್ರೆ ಅಂಥವ್ರಿಗೆ ಮತ್ತೆ ಕೊಡಿಸುವಂಥ ವ್ಯವಸ್ಥೆ ಕೂಡ ಮಾಡಬೇಕಾಗ್ತದೆ. ನಾನು ಕೂಡ ಸಚಿವರ ಜೊತೆ ಮಾತನಾಡ್ತೀನಿ. ಸುಲಭವಾದಂಥ ರೀತಿಯಲ್ಲಿ ಅವ್ರಿಗೆ ಮರು ಸಿಕ್ಕುವಂಥ ರೀತಿಯಲ್ಲಿ ಆಗಬೇಕು. ಹೀಗೆ BPL ಕಾರ್ಡ್ಗಳ ವಿಚಾರದಲ್ಲಿ ಸರ್ಕಾರದ ಕಡೆಯಿಂದ ಒಂದಿಷ್ಟು ಸ್ಪಷ್ಟನೆ ಸಿಕ್ಕಿದ್ರೆ, ಪ್ರತಿಪಕ್ಷಗಳವರು ಮಾಡ್ತಾ ಇರುವಂಥ ಆರೋಪ ಎಂಥದ್ದು ಅನ್ನೋದನ್ನು ನೋಡಬೇಕು. ರಾಜ್ಯಾದ್ಯಂತ 11 ಲಕ್ಷ ಕಾರ್ಡ್ಗಳು ರದ್ದಾಗಿವೆ ಅನ್ನುವಂಥ ಆರೋಪವನ್ನು ಪ್ರತಿಪಕ್ಷಗಳು ಮಾಡ್ತಾ ಇದ್ದಾವೆ. ವಿರೋಧ ಪಕ್ಷಗಳು ಮಾಡ್ತಾ ಇರುವಂಥ ಆರೋಪ ಇದು. ಸರ್ಕಾರ ಬಡವರ ಅನ್ನವನ್ನೇ ಕಸೀತಾ ಇದೆ ಅನ್ನುವಂಥ ಗಂಭೀರ ಆರೋಪವನ್ನು ಸರ್ಕಾರದ ವಿರುದ್ಧ ಮಾಡಿದ್ದಾರೆ. ಅರ್ಹರನ್ನು APL ಕಾರ್ಡ್ಗೆ ಬದಲಿಸಲಾಗ್ತಾ ಇದೆ. ಅಂದರೆ BPLಗೆ ಅರ್ಹರಿದ್ದವ್ರನ್ನು ಕೂಡ APLಗೆ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಕೊಡಲಾಗದೆ ಈ ರೀತಿಯಲ್ಲಿ ಮಾಡಲಾಗ್ತಿದೆ ಅನ್ನುವಂಥ ಆರೋಪವನ್ನು ಸರ್ಕಾರದ ವಿರುದ್ಧ ಹೊರಿಸಿದ್ದಾರೆ. ಇಲ್ಲಿ ಡೈರೆಕ್ಟ್ ಆಗಿ ಸರ್ಕಾರದ BPL ಕಾರ್ಡ್ಗಳಿಗೂ ಸರ್ಕಾರದ ಗ್ಯಾರಂಟಿಗಳಿಗೂ ಲಿಂಕ್ ಇರುವಂಥದ್ದು ಒಂದು ಯೋಜನೆಯಲ್ಲಿ ಮಾತ್ರ. ಅದಂದರೆ ಅನ್ನಭಾಗ್ಯದಲ್ಲಿ ಸಿಗುವಂತಹ 10 kg ಅಕ್ಕಿ, ಅದರಲ್ಲಿ 5 kg ಅಕ್ಕಿ, 5 kg ಅಕ್ಕಿಯ ದುಡ್ಡು ಅಂದರೆ 1 kgಗೆ 35 ರೂಪಾಯಿ ಥರ ಏನೋ 170 ರೂಪಾಯಿ ಅಷ್ಟೇನೋ ಪ್ರತಿ ತಿಂಗಳ ಕೊಡುವಂತಹದಕ್ಕೆ ಸರ್ಕಾರ ಮುಂದಾಗಿದೆ.
ಆ ಒಂದು ಹಣ ಮಾತ್ರನೇ ಈಗ ಇಲ್ಲಿ ಕಟ್ ಆಗುತ್ತೆ ಅನ್ನುವಂಥದ್ದು ಸರ್ಕಾರ ಕೊಟ್ಟಿರುವಂತಹ ಸಮರ್ಥನೆ ಆಗಿತ್ತು. ಬಡವರ ಸರ್ಕಾರಿ ಸೌಲಭ್ಯಗಳನ್ನ ಸರ್ಕಾರ ಕಸಿತಾ ಇದೆ ಅಂತ ಹೇಳಿಕೊಂಡು ಪ್ರತಿಪಕ್ಷಗಳವರು ಹೇಳ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಪಕ್ಷಗಳ ಮುಖಂಡರು ಏನೇನು ಹೇಳಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ಸುಮಾರು 11 ಲಕ್ಷ ಪಡಿತರ ಚೀಟಿಗಳನ್ನು BPL ಇಂದ APLಗೆ ಬೈಫರ್ಕೇಶನ್ ಮಾಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. 11 ಲಕ್ಷ ಕುಟುಂಬಗಳಿಗೆ BPL ಕಾರ್ಡ್ನ ಸವಲತ್ತುಗಳನ್ನು ಇವತ್ತು ತೆಗೆಯತಕ್ಕಂಥ ನಿರ್ಧಾರ ಈ ಸರ್ಕಾರದ ನಡವಳಿಕೆಗಳನ್ನು ಇವತ್ತು ಜನತೆ ಪ್ರಶ್ನೆ ಮಾಡ್ತಕ್ಕಂಥ ಸಮಯ. ಇಷ್ಟು ದಿವಸ ಇಲ್ಲದೆ ಇದ್ದಿದ್ದು ಈಗ ಇದು ಯಾತಕ್ಕೆ ಪ್ರಾರಂಭ ಮಾಡಿದ್ದೀರಿ? ಇವತ್ತು BPL ಇಂದ APLಗೆ ಕನ್ವರ್ಟ್ ಮಾಡೋದ್ರಿಂದ 11 ಲಕ್ಷ ಕುಟುಂಬದ ಮೇಲೆ ಆಗ್ತಕ್ಕಂಥ ಪರಿಣಾಮಗಳು, ಇದ್ರ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ದೀರಾ? ಅನರ್ಹರು ಮಾತ್ರ ರದ್ದು ಮಾಡೋದು. ಅರ್ಹರಿದಾರಲ್ಲ ಅವ್ರು ಯಾರಿಗೂ ತಪ್ಪಿಸಲ್ಲ. ಒಟ್ಟಾರೆ ಬಡವರಿಗೆ ಕೊಡಬೇಕು. ನಾವು ಬಡವರಿಗೆ ಸಹಾಯ ಮಾಡಬೇಕು ಅಂತ ಕೊಡ್ತಾ ಇದ್ದೀವಿ. ಹೀಗೆ ಸರ್ಕಾರ ಒಂದು ಕಡೆಯಲ್ಲಿ BPL ಕಾರ್ಡ್ಗಳು ಓನ್ಲಿ ಅದು ಬಡವರಿಗೆ ತಲುಪಬೇಕು, ಬಡವರಿಗೆ ಸಹಾಯ ಆಗಬೇಕು ಅಂದರೆ ಆಡಳಿತ ಪಕ್ಷಕ್ಕೆ ನಿರ್ಧಾರಕ್ಕೆ ಪ್ರತಿಪಕ್ಷಗಳವರಿಂದ ತೀವ್ರ ಟೀಕಾ ಪ್ರಹಾರವು ಕೂಡ ವ್ಯಕ್ತವಾಗ್ತಾ ಇದೆ. ಹಾಗಾದರೆ BPL ಕಾರ್ಡ್ಗಳಿಗೆ ಮಾನದಂಡ ಏನು ಅನ್ನೋದನ್ನು ನೋಡ್ತಾ ಹೋದರೆ ಬಡತನ ರೇಖೆಗಿಂತ ಕೆಳಗಿರುವಂಥವರು ಈ BPL ಕಾರ್ಡ್ಗಳನ್ನು ಪಡೆಯೋದಕ್ಕೆ ಅರ್ಹರು ಅನ್ನೋದು ಇರುವಂಥ ಲಾಜಿಕ್. ಅವರನ್ನು ಬಡತನದಿಂದ ಮೇಲಕ್ಕೆತ್ತುವಂತಹ ಕಾರ್ಯಕ್ರಮವಾಗಿ ಈ ರೇಷನ್ ಕಾರ್ಡ್ಗಳನ್ನು ಕೊಡಲಾಗಿರುವಂಥದ್ದು. ಸರ್ಕಾರಿ ನೌಕರಿಯಲ್ಲಿ ಇದ್ದಂಥವ್ರಿಗೆ BPL ಕಾರ್ಡ್ ಸಿಗೋದಕ್ಕೆ ಅವರು ಅರ್ಹರಾಗಲ್ಲ. ಅವರ ಮಾಸಿಕ ವೇತನ ಮತ್ತು ವಾರ್ಷಿಕ ವೇತನದ ವಿಚಾರಕ್ಕೆ ಬಂದಾಗ ಅವರು ಅರ್ಹರಾಗಲ್ಲ. ಹಾಗೆಯೇ IT, ಸೇವಾ ತೆರಿಗೆ, ವ್ಯಾಟ್, ವೃತ್ತಿ ತೆರಿಗೆ ಕಟ್ಟೋರಿದ್ದವರಿಗೆ ಇದರ ಅನ್ವಯ ಆಗೋದಿಲ್ಲ. ಹಳ್ಳಿಗಳಲ್ಲಿ 3 ಹೆಕ್ಟೇರ್ ಭೂಮಿ ಹೊಂದಿದ್ದರೆ ಕೂಡ ಈ ಒಂದು BPL ಕಾರ್ಡ್ಗಳು ಸಿಗೋದಿಲ್ಲ. 3 ಹೆಕ್ಟೇರ್ ತನಕ, 3 ಹೆಕ್ಟೇರ್ ಅಂದರೆ ಆಲ್ಮೋಸ್ಟ್ 6 ಎಕರೆಗಿಂತ ಹೆಚ್ಚಿನ ಜಮೀನು ಹೊಂದಿರತಕ್ಕಂಥ ವ್ಯಕ್ತಿಗಳವರೆಗೂ ಕೂಡ BPL ಕಾರ್ಡ್ಗಳನ್ನು ಹೊಂದಬಹುದು. ಆದರೆ 6 ಎಕರೆಗಿಂತ ಜಾಸ್ತಿ ಇದ್ದಾಗ ಮಾತ್ರ ಅವರು ತೆಗೆದುಕೊಳ್ಳುವಂಗಿಲ್ಲ. ನಗರಗಳಲ್ಲಿ 1,000 ಚದರ ಅಡಿ ಸೈಟ್ ಇದ್ದರೆ BPL ಕಾರ್ಡ್ ಇಲ್ಲ. 1000 ಅಡಿ ಸೈಟ್ ನಗರ ಪ್ರದೇಶದಲ್ಲಿ ಇದೆ ಅಂತ ಹೇಳಿದಾಗ ಅವರು ಎಂತಹ ದೊಡ್ಡ ಶ್ರೀಮಂತರ ಆಗಿರೋಕ್ಕೆ ಚಾನ್ಸಸ್ ಇದೆ ಅನ್ನೋದು ಗೊತ್ತಿರುವಂಥದ್ದೇ. ಈ ಕಾರಣಕ್ಕಾಗಿ ಕೂಡ ಅಂಥವ್ರಿಗೆ BPL ಕಾರ್ಡ್ ಇಲ್ಲ. ಇನ್ನು ವಾಣಿಜ್ಯ ವಾಹನ ಇದ್ದಂಥವ್ರು BPL ಕಾರ್ಡ್ಗೆ ಅರ್ಹರಲ್ಲ. ಟೆಂಪೋ ಅಥವಾ ಬೇರೆ ಯಾವುದೇ ವಾಣಿಜ್ಯ ವಾಹನಗಳನ್ನು ಹೊಂದಿದ್ದರೆ ಅವರು BPL ಕಾರ್ಡ್ಗೆ ಅರ್ಹರಲ್ಲ. ವಾರ್ಷಿಕ ಆದಾಯ 1.20 ಲಕ್ಷಕ್ಕಿಂತ ಹೆಚ್ಚಿದ್ದವರು ಕೂಡ ಅನರ್ಹರಾಗ್ತಾರೆ ಸರ್ಕಾರದ ನಿಯಮಗಳ ಪ್ರಕಾರ. ಆದರೆ ಅದೇ ಲೆಕ್ಕದಲ್ಲೇ ಹೋದಾಗ 1,20,000 ಅಂತ ಹೇಳಿದ್ರೆ ತಿಂಗಳಿಗೆ 10,000 ರೂಪಾಯಿವರೆಗೆ ಮಾತ್ರನೇ ದುಡಿಮೆ ಇರಬೇಕು. ಸಾಮಾನ್ಯವಾಗಿ 10,000 ಮಾತ್ರ ದುಡಿಮೆ ಇರುವಂಥ ವ್ಯಕ್ತಿಗಳು ಇದ್ದಾರಾ ಅನ್ನುವಂಥ ಪ್ರಶ್ನೆಯೂ ಕೂಡ ಇದ್ದೇ ಇರುತ್ತೆ. ಸ್ಟ್ರಿಕ್ಟಾಗಿ ಈ BPL ಕಾರ್ಡ್ಗಳನ್ನು ಸರ್ಕಾರ ಯಾವತ್ತೂ ಕೂಡ ಜಾರಿಗೊಳಿಸೋದಕ್ಕೆ ಹೋಗಿಲ್ಲ. ಆದರೆ ಒಂದು ಸ್ವಲ್ಪ ಮಟ್ಟಿಗೆ ಈಗ IT ಪಾವತಿದಾರರು ಅಥವಾ ಇಂತಹ ಸ್ಕೀಮ್ಗಳಲ್ಲಿ ಹಣ ಹೂಡಿಕೆ ಮಾಡಿದಂಥವ್ರು ಅನ್ನುವಂಥ ವಿಚಾರಗಳಿಗೆ ತೆಗೆಯೋಕ್ಕೆ ಹೋದಾಗಲೂ ಕೂಡ ಪ್ರತಿಪಕ್ಷಗಳವರು ವಿರೋಧಿಸ್ತಾ ಇದ್ದಾರೆ. ಇನ್ನು ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಕಾರ್ಡ್ಗಳನ್ನು ಹಾಗಾದರೆ ರದ್ದು ಮಾಡಲಾಗ್ತಿದೆ ಅನ್ನೋದನ್ನು ನೋಡಿದರೆ ಚಿಕ್ಕಮಗಳೂರಲ್ಲಿ 9,441 ಕಾರ್ಡ್ಗಳು ರದ್ದಾಗಿದ್ದಾವೆ. ಇನ್ನು ಕೋಲಾರದಲ್ಲಿ 6,500 ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ. ಇದೇ ರೀತಿಯಲ್ಲಿನೇ ಬಾಗಲಕೋಟೆಗೆ ಬಂದರೆ ಅಲ್ಲಿ 6,299 ಕಾರ್ಡ್ಗಳನ್ನು ಇದುವರೆಗೆ ರದ್ದುಗೊಳಿಸಲಾಗಿದೆ. ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 5,973 ಕಾರ್ಡ್ಗಳನ್ನು ಇದುವರೆಗೆ ರದ್ದು ಮಾಡಲಾಗಿದೆ. ವಿಜಯಪುರದಲ್ಲಿ 4,359 ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ. ಹೀಗೆ ಬೇರೆ ಬೇರೆ ಜಿಲ್ಲೆಗಳ ಲೆಕ್ಕಾಚಾರ ನೋಡ್ತಾ ಹೋದಾಗ ಮೈಸೂರಿನಲ್ಲಿ 4,221 ಕಾರ್ಡ್ಗಳು ರದ್ದಾಗಿದ್ದರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಒಟ್ಟು ಸುಮಾರು 11 ಲಕ್ಷದಷ್ಟು ಕಾರ್ಡ್ಗಳು ರದ್ದಾಗಿದ್ದಾವೆ. ಹಾಸನದಲ್ಲಿ 3,925 ಕಾರ್ಡ್ಗಳು ರದ್ದಾಗಿರುವಂಥದ್ದು. ಹೀಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈಗಾಗಲೇ ಕಾರ್ಡ್ಗಳನ್ನು ರದ್ದು ಮಾಡುವಂಥ ಕಡೆಗೆ ಸರ್ಕಾರ ಹೋಗಿದೆ. ಸರ್ಕಾರ ಹಾಗಾದರೆ ಅನರ್ಹರಿಗೂ ಕೂಡ ಯೋಜನೆಗಳನ್ನ ಕೊಡಬೇಕಾ ಅನ್ನುವ ಪ್ರಶ್ನೆ ಇದ್ದೇ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೋಲಾರದ ಡೆಪ್ಯೂಟಿ ಡೈರೆಕ್ಟರ್ ಅವರು ಮಾತನಾಡಿದ್ದಾರೆ ಆಹಾರ ಇಲಾಖೆಯ ಕ್ರಮಗಳ ಬಗ್ಗೆ. ಅವರ ಮಾತನ್ನು ತೋರಿಸ್ತೀನಿ. ಜಿಲ್ಲೆಯಲ್ಲಿ AAY ಕಾರ್ಡ್ಸ್ ಬಂದ್ಬಿಟ್ಟು ನಮಗೆ 29,845 ಕಾರ್ಡ್ಗಳಿದ್ದಾವೆ. PHH ಕಾರ್ಡ್ಗಳು ಬಂದ್ಬಿಟ್ಟು 30,673 ಇದೆ. ಟೋಟಲ್ ನಮ್ಮಲ್ಲಿ AAY ಪ್ಲಸ್ PHH ಕಾರ್ಡ್ಗಳು ಬಂದು 3,36,518 ಕಾರ್ಡ್ಸ್ಗಳಿದ್ದಾವೆ. ಇದರಲ್ಲಿ ನಾವು ಐಡೆಂಟಿಫೈ ಮಾಡಿರೋದು 4 ಡಿವಿಷನ್ ಆಗಿ ನಾವು ಇದನ್ನು ಮಾಡಿಕೊಂಡು ಡೆತ್ ಮೆಂಬರ್ಸನ್ನು ಫಸ್ಟು ಡಿಲೀಟ್ ಮಾಡಿದ್ವಿ. ಆಮೇಲೆ ಸೆಕೆಂಡ್ನೇದಲ್ಲಿ 6 ತಿಂಗಳಿಂದ ಯಾರು ರೇಷನ್ ತೊಗೊಂಡಿಲ್ಲ ಅವರು ಲಿಸ್ಟನ್ನು ತೊಗೊಂಡು ಅವ್ರನ್ನ ನಮ್ಮ APL ಆಗಿ ಕನ್ವರ್ಟ್ ಮಾಡಿದ್ದೀವಿ. ಈಗ ನೆಕ್ಸ್ಟ್ IT ಪೇಯರ್ಸು ಪ್ಲಸ್ ಗೌರ್ಮೆಂಟ್ ಎಂಪ್ಲಾಯೀಸನ್ನ
ನಾವು ಲಿಸ್ಟು ತೊಗೊಂಡಿದ್ದೀವಿ ಗೌರ್ಮೆಂಟ್ ಎಂಪ್ಲಾಯೀಸ್. ಹಾಗಾದರೆ ಇಲ್ಲಿ ಗ್ಯಾರಂಟಿಗೆ ಇದು ಏನು ಪರಿಣಾಮವನ್ನು ಬೀರುತ್ತೆ ಅನ್ನೋಂಥ ವಿಚಾರವನ್ನು ನಾವು ನೋಡೋದಿದ್ರೆ BPL ಕಾರ್ಡ್ ನಂತರ ಉಳಿದ ಗ್ಯಾರಂಟಿಗಳಿಗೂ ಕೂಡ ಹೊಸ ರೂಲ್ಸ್ ಬರುತ್ತಾ ಅನ್ನೋಂಥ ಅನುಮಾನ ಇದ್ದೇ ಇದೆ. ಆದರೆ ಒಂದು ಸ್ಪಷ್ಟ ಇದೆ, ಇಲ್ಲಿ IT ಏನು ಪಾವತಿದಾರರಾದರೆ ಅಂಥವ್ರಿಗೆ ಗೃಹಲಕ್ಷ್ಮಿ ಕೂಡ ನಿಲ್ಲಬಹುದು. ಗ್ಯಾರಂಟಿಗಳಿಗೆ ಮೀಸಲಿಟ್ಟ ಹಣವನ್ನು ಅಭಿವೃದ್ಧಿ ಕಾರ್ಯಕ್ಕೆ ಬಳಕೆ ಮಾಡುವುದಕ್ಕೂ ಕೂಡ ಇದರಿಂದ ಅನುಕೂಲ ಆಗುತ್ತೆ. ಯಾಕಂದರೆ ಯಾರು ಅನರ್ಹರಿದ್ದಾರೋ ಅಂಥವ್ರಿಗೆ ಇಂತಹ ಯೋಜನೆಗಳನ್ನು ಕೊಡುವಂತಹ ಕೆಲಸವನ್ನು ಸರ್ಕಾರ ಮಾಡಲೂಬಾರ್ದು. 5 ಗ್ಯಾರಂಟಿಗಳ ರೂಲ್ಸ್ಗಳನ್ನು ಇನ್ನಷ್ಟು ಕಠಿಣಗೊಳಿಸುವಂತಹ ಸಾಧ್ಯತೆಯೂ ಕೂಡ ಇದೆ. ಇರುವಂಥ ರೂಲ್ಸನ್ನು ಕರೆಕ್ಟಾಗಿ ಮಾಡುವಂಥದ್ದು ಸರ್ಕಾರದ ಜವಾಬ್ದಾರಿ ಆಗುತ್ತೆ. ಗೃಹ ಜ್ಯೋತಿ, ಗೃಹಲಕ್ಷ್ಮಿ ನಿಯಮಗಳು ಕೂಡ ಇನ್ನಷ್ಟು ಕಠಿಣ ಆಗುವಂತಹ ಸಾಧ್ಯತೆ ಇದ್ದೇ ಇರುವಂಥದ್ದು. ಹಣಕಾಸಿನ ಪರಿಸ್ಥಿತಿ ಸರಿದೂಗಿಸೋದಕ್ಕೆ ಸರ್ಕಾರ ಇಂತಹ ಪ್ರಯತ್ನವನ್ನು ಮಾಡುತ್ತೆ. ಅಂದರೆ ಸೋರಿಕೆಗಳನ್ನು ತಡಿಬೇಕಾಗಿರೋದು ಸರ್ಕಾರದ ಜವಾಬ್ದಾರಿ ಆಗುತ್ತೆ. 2 ವರ್ಷಗಳಾದರೂ ಅಭಿವೃದ್ಧಿ ಇಲ್ಲ ಅನ್ನುವಂಥ ಶಾಸಕರ ಅಸಮಾಧಾನದ ಹಿನ್ನೆಲೆಯಲ್ಲೂ ಕೂಡ ಇದರಿಂದ ಕನಿಷ್ಠ ಒಂದು 5-10 ಸಾವಿರ ಕೋಟಿ ರೂಪಾಯಿನ ಉಳಿಸೋದಕ್ಕೆ ಸಾಧ್ಯ ಆದರೂ ಕೂಡ ಅದನ್ನು ಆ ಅಭಿವೃದ್ಧಿ ಕಾರ್ಯಗಳಿಗೆ ಶಾಸಕರ ಕ್ಷೇತ್ರಗಳ ಅನುದಾನವನ್ನು ಕ್ರೋಢೀಕರಣಕ್ಕೆ ಬಳಕೆ ಮಾಡಿಕೊಳ್ಳಬಹುದು ಅನ್ನುವಂಥ ಆಲೋಚನೆ ಸರ್ಕಾರದ ಮಟ್ಟದಲ್ಲಿದೆ. CM ನೇತೃತ್ವದ ಸಭೆಯಲ್ಲಿ ಮಹತ್ವದ ಮಾತುಕತೆ ಈ ಸಂಬಂಧವಾಗಿ ನಡೆದಿದೆ ಅನ್ನುವಂತಹ ಮಾಹಿತಿಯೂ ಕೂಡ ಇರುವಂಥದ್ದು. ಒಟ್ಟಾರೆಯಾಗಿ ಸರ್ಕಾರ BPL ಕಾರ್ಡ್ಗಳಿಗೆ ಸಂಬಂಧಪಟ್ಟಂತೆ ಸರಿಯಾದಂಥ ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗಿದೆ. ಈಗಾಗಲೇ ಸಭೆ ಕೂಡ ನಡೀತಾ ಇದೆ. ಈ ಕಾರ್ಡ್ಗಳಿಗೆ ವಿಚಾರಕ್ಕೂ ಸೇರಿದಂತೆಯೇ ಹಲವು ವಿಷಯಗಳ ಬಗ್ಗೆ ಸರ್ಕಾರ ಚರ್ಚೆಯನ್ನು ನಡೆಸ್ತಾ ಇದೆ. ಇಲ್ಲಿ BPL ಕಾರ್ಡ್ಗಳನ್ನು ಎಷ್ಟು ಹೊಂದಿದ್ದಾರೆ, ಯಾರೆಲ್ಲ ಹೊಂದಿದ್ದಾರೆ ಅನ್ನುವಂಥನ್ನ ನಮ್ಮ ಅನೇಕ ಹಳ್ಳಿಗಳಲ್ಲಿ ಹೋದಾಗಲೂ ಕೂಡ ಇದಕ್ಕೆ ನಮಗೆ ಉದಾಹರಣೆಗಳು ಸಿಗ್ತಾ ಹೋಗ್ತವೆ. ನಮ್ಮಲ್ಲಿ ನಾಗರಿಕರಲ್ಲಿ ಇರಬೇಕಾಗಿರುವಂಥ ದೊಡ್ಡ ಜವಾಬ್ದಾರಿ ಅಂತ ಹೇಳಿದ್ರೆ, ಯಾಕೆಂದರೆ ಇದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ. ನಾವು ನಾಗರಿಕರು ಅಂತ ಅನ್ನಿಸ್ಕೊಂಡ ಕಾರಣಕ್ಕಾಗಿ ಇಂಥವುಗಳನ್ನು ಪೂರೈಕೆಯನ್ನು ಸರ್ಕಾರ ಮಾಡುತ್ತೆ. ನಾಗರಿಕರ ಜವಾಬ್ದಾರಿ ಏನಂತ ಹೇಳಿದರೆ ಸರ್ಕಾರದ ಹಣವೂ ಕೂಡ ಅದು ನನ್ನದು ಅನ್ನುವಂತಹ ರೀತಿಯಲ್ಲಿ ನಾವು ಯೋಚನೆ ಮಾಡಬೇಕು. ಹಾಗಿದ್ದಾಗ ಮಾತ್ರ ಅನರ್ಹರನ್ನು ಇದರಿಂದ ಹೊರಗಡೆ ದೂಡೋದಕ್ಕೆ ಕೂಡ ಸಾಧ್ಯ ಆಗಬಹುದು.